ಈ ವಿಡಿಯೋದಲ್ಲಿ ಪೋಸ್ಟ್ ಮಾಡಲ್ ಚೇಂಜಸ್ ಇನ್ ಹೈ ತಿಳ್ಕೊಳ್ಳೋಣ. ಅರ್ಲಿಯಸ್ಟ್ ಸೈನು ಕೆವರ್ಕಿ ಸೈನು. ಕೆವರ್ಕಿ ಸೈನ್ ಅಂತಂದರೆ ಏನಂತಂದರೆ ರೆಟಿನಲ್ ಬ್ಲಡ್ ವೆಸಲ್ಸ್ ಎಲ್ಲ ಫ್ರಾಗ್ಮೆಂಟ್ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ ಸರ್ಕ್ಯುಲೇಷನ್ ಅಷ್ಟೇ ಸ್ಟಾಪ್ ಆಗಿರುತ್ತೆ. ಡೆತ್ ಆಗಿದಾಗ ನಿಮ್ಗೆ ಗೊತ್ತು ಬಿಷಪ್ಸ್ ಟ್ರೈಪಾಡ್ ಆಫ್ ಲೈಫು. ಲೈಕ್ ಅದರಲ್ಲಿ ಡೆತ್ನ ಹೆಂಗೆ ಡಿಫೈನ್ ಮಾಡುತ್ತೆ ಅಂದರೆ ಸರ್ಕ್ಯುಲೇಷನ್ ಸ್ಟಾಪ್ ಆಗಿದೆ, ರೆಸ್ಪಿರೇಷನ್ ಸ್ಟಾಪ್ ಆಗಿದೆ, ಬ್ರೈನ್ ಫಂಕ್ಷನ್ ಡೆತ್ ಆಗಿದೆ, ಆವಾಗ ನಮಗೆ ಡೆತ್ ಅಂತ ಡಿಕ್ಲೇರ್ ಮಾಡುತ್ತೆ. ಸೊ ಇವಾಗ ಡೆತ್ ಆದಮೇಲೆ ಅರ್ಲಿಯಸ್ಟ್ ಸೈನಲ್ಲಿ ಕೆವರ್ಕಿ ಸೈನ್ ಅಂತ ಹೇಳಿದ್ರೆ ಅಲ್ಲಿ ರೆಟಿನಲ್ ಬ್ಲಡ್ ವೆಸಲ್ಸ್ ಎಲ್ಲ ಫ್ರಾಗ್ಮೆಂಟ್ ಆಗಿದೆ, ಯಾಕೆಂದರೆ ಸರ್ಕ್ಯುಲೇಷನ್ ಸ್ಟಾಪ್ ಆಗಿದೆ. ಇದು ಆಗೋಕ್ಕೆ ಒಂದು ಫ್ಯೂ ಮಿನಿಟ್ಸ್ ಅಷ್ಟೇ ತಗೊಳುತ್ತೆ. ಸೊ ಇದನ್ನು ಲೈಕ್ ಅರ್ಲಿಯಸ್ಟ್ ಸೈನ್ ಲೈಕ್ ಚೇಂಜಸ್ ಪೋಸ್ಟ್ ಮಾರ್ಟಲ್ ಚೇಂಜಸ್ ಅಂತ ಕರಿಬೋದು. ಕೆವರ್ಕಿ ಸೈನ್ ಇನ್ನೂ ಬೇರೆ ಬೇರೆ ಹೆಸರು ಏನು ಕರಿತೀವಿ ಅಂದರೆ ರೈಲ್ವೆ ರೋಡ್ ಸೈನ್ ಅಂತ, ಇಲ್ಲ ಅಂತಂದರೆ ಕ್ಯಾಟಲ್ ಟ್ರಕ್ಕಿಂಗ್ ಸೌಂಡ್ ಅಂತಿದ್ದೀನಿ ಸೈನ್ ಅಂತ ಕರಿಬೋದು. ಇದು ಒಂದು ಕೆವರ್ಕೆನ್ ಸೈನು ಫಸ್ಟು ಅರ್ಲಿಯಸ್ಟ್ ಸೈನು. ಇದು ಬಿಟ್ಬಿಟ್ರೆ ಟೇಕೆನ್ ಓವಿಯರ್ ಅಂತ. ಟೋಕೆನ್ ಓವಿಯರ್ ಅಂದರೆ ಸ್ಲೆರಾ ಅಲ್ಲಿ ಈ ಕಡೆ ಟ್ರಯಾಂಗ್ಯುಲರ್ ಡೆಪಾಸಿಷನ್ ಆಗುತ್ತೆ. ಡಸ್ಟ್ ಎಲ್ಲ ಡೆಪಾಸಿಟ್ ಕಣ್ಣು ತಕ್ಕೊಂಡೇ ಇರುತ್ತೆ. ಡೆಡ್ ಬಾಡಿದು ಕಣ್ಣು ಮುಚ್ಚಿಲ್ಲ ಅಂತಲೇ ಅಲ್ಲೇ ಡಸ್ಟ್ ಎಲ್ಲ ಡೆಪಾಸಿಷನ್ ಆಗಿಬಿಟ್ಟು ಟೇಕೆನ್ ಓವಿಯರ್ ಆಗುತ್ತೆ. ಹೆಂಗೆ ನೆನಪಿಕೋ ಅಂದರೆ ಬಾಡಿ ಏಕಿಗೆಲ್ಲ ACHE ಸ್ಪೆಲ್ಲಿಂಗು, ಅದಕ್ಕೆ ಮುಂದೆ ಟಿ ಹಾಕೊಳ್ಳಿ. ಟೇಕೆ ನೋಸ್ ಸ್ಪೆಲ್ಲಿಂಗ್ NOSE, NOS ಪ್ಲೇಸಲ್ಲಿ RE NORE. ಟೇಕೆನ್ ಓವರ್ ಸೈನು. ಇದು ಎಲ್ಲಾಗುತ್ತೆ, ಇಲ್ಲಿ ಈ ಕಡೆ ಆಗುತ್ತೆ. ಫಸ್ಟ್ ಯೆಲ್ಲೋ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ, ಬ್ಲ್ಯಾಕ್ ಕಲರ್ ಆಗುತ್ತೆ, ಎಲ್ಲ ಡಸ್ಟ್ ಡೆಪಾಸಿಟ್ ಆಗುತ್ತೆ. ಕಣ್ಣು ಬಿಟ್ಟಿರೋ ಪೇಷಂಟ್ಸಲ್ಲಿ ಇದಾಗುತ್ತೆ. ಟೇಕೆನ್ ಓವರ್ ಆಯಿತು, ಇದಾಯಿತು. ಮತ್ತು ಇವಾಗ ಸ್ಲೆರಾ ಆಯಿತು, ಕಾರ್ನಿಯಾ ಆಯಿತು, ರೆಟಿನಾ ಆಯಿತು, ಸ್ಲೆರಾ ಆಯಿತು. ಕಾರ್ನಿಯಾದ ಬಗ್ಗೆ ಮಾತ್ರ. ಕಾರ್ನಿಯಾ ಯೂಶಲಿ ನಮಗೆ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ, ಅದು ಹೇಸಿ ಆಗುತ್ತೆ ಡೆತ್ ಆದಮೇಲೆ 1 ಅವರಲ್ಲಿ. ಮತ್ತು ಲೈಕ್ 6 ಅವರ್ಸಲ್ಲಿ ಓಪೇಕ್ ಆಗಿಬಿಡುತ್ತೆ, 1 or 6 hours. ನೆಕ್ಸ್ಟು ಇಂಟ್ರಾಕ್ಯುಲರ್ ಪ್ರೆಷರು ನಾರ್ಮಲಿ 20 mm of Hg ಇದೆ, 0 mm of Hg ಆಗೋಕ್ಕೆ 2 hours ಆಗುತ್ತೆ. ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ಈ ಟೈಮ್ ಎಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಟೈಮ್ ಸೆನ್ಸ್ ಎತ್ತು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅದು ಬಿಟ್ಟರೆ ವಿಟ್ರಸ್ ಹ್ಯೂಮರ್ಗೆ ಬ್ಯಾಕ್ಟೀರಿಯಾ ಹೋಗೋಕ್ಕೆ ಕಷ್ಟ. ಸೊ ಇಟ್ ಈಸ್ ಎ ಬೆಸ್ಟ್ ಮೀಡಿಯಾ ಟು ಕ್ಯಾಲ್ಕುಲೇಟ್ ಟೈಮ್ ಸೆನ್ಸ್. ಅದರಲ್ಲಿ ಬೆಸ್ಟ್ ರಿಲಯಬಲ್ ಇಂಡಿಕೇಟರ್ ಯಾವುದಂದರೆ ಪೊಟ್ಯಾಷಿಯಮ್ ಲೆವೆಲ್ನ. ವಿಟ್ರಸ್ ಹ್ಯೂಮರಲ್ಲಿ ಪೊಟ್ಯಾಷಿಯಮ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡೋದು ಇವಾಗ. ಸೊ ಸ್ಲೆರಾ ಅಲ್ಲಿ ಟೇಕೆನ್ ಓವಿಯರು, ರೆಟಿನಾ ಅಲ್ಲಿ ಕೆವರ್ಕಿ ಸೈನ್, ಇಲ್ಲಾಂದರೆ ರೈಲ್ವೆ ರೋಡ್ ಸೈನ್, ಇಲ್ಲಾಂದರೆ ಕ್ಯಾಟಲ್ ಟ್ರಕ್ಕಿಂಗ್ ಸೈನು. ಇದೆಲ್ಲ ಸೈನ್ಗಳು. ಇಲ್ಲ ಕಾರ್ನಿಯಾ ಟ್ರಾನ್ಸ್ಪರೆಂಟ್ ಇದ್ದ ಒಪೇಕ್ ಯಾವಾಗ ಚೇಂಜ್ ಆಗುತ್ತೆ ಅಂತ. ಲೈಕ್ ಇಂಟ್ರಾಕ್ಯುಲರ್ ಪ್ರೆಷರು ಯಾವಾಗ 0 ಆಗುತ್ತೆ, ಅದೆಲ್ಲ ಬೇಸ್ಡ್ ಆನ್ ಇದ್ರ ಮೇಲೆ ನಾವು ಟೈಮ್ ಸಿಸ್ಟಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.